ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 82ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಅತ್ತೆ ಅತ್ತೆ ಹೊರಗಿನಂದಲೇ ಹೋಗುತ್ತಾ ಒಳಗೆ ಬಂದಳು ಭೂಮಿ. ಭೂಮಿ, ಶೋಭಾ ಅಡುಗೆ ಮನೆಯಿಂದ ಕರೆದ ಸದ್ದಿಗೆ ಅತ್ತ ನಡೆದಳು. ಭೂಮಿ, ಮಾವಿನಕಾಯಿ ಗೊಜ್ಜು ಮಾಡಿದ್ದೆ, ಸ್ವಲ್ಪ ರುಚಿ ನೋಡಿ ಹೇಳ್ತೀಯಾ ಎನ್ನುತ್ತಾ ಸಣ್ಣ ಸ್ಪೂನಿನಲ್ಲಿ ಹಿಡಿದು ಭೂಮಿಯ ಬಲ ಅಂಗೈ ಮೇಲೆ ಹಾಕಿದರು. ರುಚಿ ನೋಡಿದ ಭೂಮಿ ಲೊಟ್ಟೆ ಹೊಡೆದು, ಸೂಪರ್ ಶೋಭತ್ತೆ, ಸ್ವಲ್ಪ ಬೆಲ್ಲ ಮತ್ತೊಂದು ಚೂರು ಉಪ್ಪು ಹಾಕಿ ಕುದಿಸಿದ್ರೆ ಇನ್ನೂ ಸೂಪರಾಗಿರುತ್ತೆ ಎಂದಳು ಎಂಜಲಾಗಿದ್ದ ಕೈ ತಳೆದುಕೊಳ್ಳುತ್ತಾ. ಒಂದು ಕಾಲದಲ್ಲಿ ಭೂಮಿಯ ನೆರಳನ್ನು ಕೂಡ ಕಂಡರೆ ಆಗದಂತೆ ಇದ್ದ ಶೋಭನ ಈಗ ಭೂಮಿಯ ಜಪಾದಿನದಲ್ಲಿ 10 ಬಾರಿಯಾದರೂ ಮಾಡುತ್ತಾರೆ. ಅಕ್ಕನ ಹುಡುಕ್ತಾ ಇದೆಯಾ? ಅವರು ಹಿತ್ತಲ ಕಡೆ ಕೂತು ಬತ್ತಿ ಮಾಡ್ತಾ ಇದ್ದಾರೆ ನೋಡು ಭೂಮಿ ಎಂದರು ಶೋಭಾ. ಸರಿಯತ್ತೆ, ಅಲ್ಲಿಗೆ ಹೋಗ್ತೀನಿ. ಭೂಮಿಯ ಸವಾರಿ ಹಿತ್ತಲ ಕಡೆ ನಡೆದಿತ್ತು. ಒಂದಿಷ್ಟು ಹತ್ತಿ ಕೈಲಿ ಹಿಡಿದು ಪಾರಿಜಾತದ ಮರದ ನೆರಳಲ್ಲಿ ಕುಳಿತಿದ್ದರು ಜಾನಕಿ. ದೇಹ ಇಲ್ಲೇ ಇದ್ದರೂ ಮನಸ್ಸು ಇನ್ನೆಲ್ಲೋ ಇದೆ ಎಂಬುದನ್ನು ಜಾನಕಿಯವರು ಕುಳಿತ ಭಂಗಿಯಿಂದಲೇ ಅರಿತಳು ಭೂಮಿ. ಅತ್ತೆ ಎನ್ನುತ್ತಾ ಜಾನಕಿಯವರ ಪಕ್ಕದಲ್ಲಿ ಬಂದು ಕುಳಿತಳು ಭೂಮಿ. ನಿಧಾನವಾಗಿ ಅವರ ಹೆಗಲ ಮೇಲೆ ತನ್ನ ಕೈ ಇರಿಸಿದಳು. ಅರೆ ಭೂಮಿ, ನೀನು ಯಾವಾಗ ಬಂದೆ? ಸಣ್ಣಗೆ ಬೆಚ್ಚಿ ನುಡಿದರು. ಈಗಷ್ಟೇ ಬಂದೆ ಎಂದವಳು ಜಾನಕಿಯವರನ್ನು ತಬ್ಬಿದಳು. ಅವರ ಮನಸ್ಸು ಸರಿಯಿಲ್ಲ ಎಂಬುದನ್ನು ಅವರು ಹೇಳದೆಯೇ ತಿಳಿದುಕೊಳ್ಳಬಲ್ಲ ಜಾಣೆ ಭೂಮಿ. ತನಗೂ ಈ ಅಪ್ಪುಗೆಯ ಅವಶ್ಯಕತೆ ಇತ್ತು ಎಂಬಂತೆ ಜಾನಕಿ ಕೂಡ ಭೂಮಿಯನ್ನು ಬಳಸಿದರು. ಸ್ವಲ್ಪ ಹೊತ್ತು ಕಳೆದ ಮೇಲೆ, ಏನಾಯಿತು ನನ್ನ ಬಂಗಾರಿಗೆ, ಸೀದಾ ಅತ್ತೆ ತೋಳು ಸೇರ್ಕೊಳ್ತಲ್ಲ ಎಂದರು. ಸುಮ್ಮನೆ ಹೀಗೆ ಎಂದಳು ಭೂಮಿ. ಸ್ವಲ್ಪ ಹೊತ್ತು ಮೌನವೇ ಹರಡಿತ್ತು ಇಬ್ಬರ ನಡುವಲ್ಲಿ. ಏನಾಯಿತು ಅಂತ ನನ್ನ ಹತ್ರನೂ ಹೇಳಲ್ವಾ? ನಿಧಾನವಾಗಿ ಕೇಳಿದಳು ಭೂಮಿ. ಮಾವ ಒಳಗೊಳಗೆ ತುಂಬ ಕೊರಗ್ತಾ ಇದ್ದಾರೆ. ಅವರಿಗೆ ಅವ್ರ ದೊಡ್ಡ ಮಗನ್ನ ನೋಡೋ ಆಸೆ. ಆದರೆ ನನ್ನ ದೆಸೆಯಿಂದ ನಿಟ್ಟುಸಿರಿನ ಜೊತೆ ಕಣ್ಣೀರು ಕೂಡ ಹೊರಗೆ ಬಂತು. ಅತ್ತೆ, ಒಂದು ಮಾತು ಕೇಳಲಾ? ತುಸು ಹಿಂಜರಿಕೆಯಿಂದಲೇ ಕೇಳಿದಳು ಭೂಮಿ. ಕೇಳು ಭೂಮಿ, ಪೀಠಿಕೆ ಯಾಕೆ? ಅವ್ರು ಬರೋದು ನಿಂಗೆ ಒಪ್ಗೆನಾ? ಇಲ್ಲಿ ನನ್ನ ಇಷ್ಟ ಅನಿಷ್ಟಕ್ಕಿಂತನೂ ಅತ್ತೆ ಮಾವನ ಬೈಕೆ ಮುಖ್ಯ ಅಲ್ವಾ ಭೂಮಿ? ಜೀವನ ಸಂಧಿಯಲ್ಲಿರೋ ಅವರ ಆಸೆ ನೆರವೇರೋದು ಮುಖ್ಯ. ಭೂಮಿ ಜಾನಕಿಯ ಮುಖ ನೋಡಿದಳು. ಅಲ್ಲಿ ಯಾವ ಭಾವಗಳು ಕೂಡ ಇಲ್ಲದೆ ನಿರ್ಲಿಪ್ತವಾಗಿತ್ತು. ನೀನು ಬದಲಾಗ್ಬಿಟ್ಟೆ ಅತ್ತೆ, ದೂರಿದಳು ಭೂಮಿ. ನಾನೇನು ಬದಲಾಗಿದ್ದೀನಿ? ಅಚ್ಚರಿಯಿಂದ ಕೇಳಿದರು ಜಾನಕಿ. ಮೊದಲು ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ನನ್ನ ಹತ್ರ ಮುಚ್ಚು ಮರೆಯದೆ ಹೇಳ್ಕೊಳ್ತಾ ಇದ್ದೆ. ಆದರೆ ಈಗ ಒಂದು ಪರದೆ ಹಾಕ್ಕೊಂಡ್ಬಿಡ್ದೀಯ ಎಂದಳು. ಮತ್ತೆ ಮುಂದೆ ಬರೆಸುತ್ತಾ, ಹಾಗೆ ಮಾಡಬೇಡ ಅತ್ತೆ. ಮನಸ್ಸಿನ ಮಾತುಗಳನ್ನ ಹೊರಗೆ ಹಾಕಿ ಹಗುರಾಗಿರು. ನೀನೇ ಯಾವಾಗಲೂ ಹೇಳ್ತಾ ಇದ್ದೆ ತಾನೆ, ಮನಸ್ಸಿನ ಮಾತು ಹೊರಗೆ ಬರದೇ ಇದ್ದರೆ ಅದು ಅಲ್ಲೇ ಕೊಳತನ ಇರುತ್ತೆ, ಜೀವನನೇ ದುರ್ಗಂಧ ಆಗಿಬಿಡುತ್ತೆ ಅಂತ. ಈಗ ನಿನ್ನ ಮನಸ್ಸಲ್ಲಿ ಏನು ಕೊರಿತಾ ಇದೆಯೋ ಅದನ್ನು ಹೇಳಿಬಿಡುತ್ತೆ ಎಂದಳು ಭೂಮಿ. ಜಾನಕಿಯ ದೃಷ್ಟಿ ದಿಗಂತದತ್ತ ಸರಿದಿತ್ತು. ಭೂಮಿ, ಅತ್ತೆ ಮಾವನ ಮಗ ಅವ್ರ ಮಗನಾಗೇ ಬಂದರೆ ಪರವಾಗಿಲ್ಲ, ಆದರೆ ನನ್ನ ಗಂಡ ಆಗಿ ಬಂದರೆ ಎಂದು ಅಡ್ಡಡ್ಡ ತಲೆ ಆಡಿಸಿದರು. ಮುಕ್ತ ಅಕ್ಕನ ಮಗನ್ನ ನಾನು ಮಗನಾಗಿ ಸ್ವೀಕಾರ ಮಾಡಬಲ್ಲೆ, ಮಗಳನ್ನು ಮಗಳಾಗಿ ಒಪ್ಕೊಳ್ಬಲ್ಲೆ. ಆದರೆ ಮುಕ್ತ ಅಕ್ಕನ ಗಂಡನ್ನು ನನ್ನ ಗಂಡನಾಗಿ ನೋಡಲಾರೆ ಭೂಮಿ ಎಂದವರ ದನಿಯಲ್ಲಿ ನೋವು ಹಸಿಯಾಗಿತ್ತು. ಭೂಮಿಗೆ ಜಾನಮ್ಮನ ನೋವು ಅರ್ಥವಾಗುತ್ತಿತ್ತು. ಆದರೆ ಅವಳು ಅವರ ನೋವಿಗೆ ಕಿವಿಯಾಗಬಲ್ಲಳೆ ಹೊರತು ಅದಕ್ಕೆ ಪರಿಹಾರವೇನೋ ಹೇಳಲು ಅಸಮರ್ಥಳಾಗಿದ್ದಳು. ಏನ್ರಿ, ಸ್ವಲ್ಪ ಬರ್ತೀರಾ? ಗಾಬರಿಯಿಂದ ಕರೆದರು ಭಾಮ. ಏನಾಯ್ತು ಭಾಮ? ಪತ್ನಿಯ ಗಾಬರಿ ಕಂಡು ಅವರಿಗೂ ಆತಂಕ. ಮಾವ ಯಾಕೋ ಒಂಥರ ಆಡ್ತಾ ಇದ್ದಾರೆ. ಒಂದೇ ಉಸಿರಿಗೆ ಶ್ರೀನಿವಾಸಾಚಾರ್ಯರ ಕೋಣೆಗೆ ಓಡಿದ್ದರು ಜಗನ್ನಾಥ. ಏನಾಯ್ತಪ್ಪ ಎನ್ನುತ್ತಿದ್ದವರೇ ಸೀದಾ ಕುಟುಂಬ ವೈದ್ಯರಿಗೆ ಫೋನ್ ಆಯಿಸಿದ್ದರು. ತಕ್ಷಣವೇ ಬಂದ ವೈದ್ಯರು ಅವರನ್ನು ಪರೀಕ್ಷಿಸಿ, BP ವೇರಿಯೇಷನ್ ಅಷ್ಟೇ, ಇನ್ನೇನು ಬೇರೆ ತೊಂದರೆ ಏನಿಲ್ಲ ಎಂದು ಕೊಡುತ್ತಿದ್ದ ಮಾತ್ರೆಯ ಡೋಸೇಜ್ ಹೆಚ್ಚಿಸಿದ್ದರು. ಭಾಮ, ಸ್ವಲ್ಪ ಗಂಜಿ ಮಾಡಿಕೊಡು ಅಪ್ಪಂಗೆ ಎಂದ ಜಗನ್ನಾಥ ತಂದೆಯ ಪಕ್ಕದಲ್ಲೇ ಕುಳಿತರು. ನೀವೇನೋ ಬರೀ ಮೂಗು ಹಿಡಿದು ಕುತ್ಕೋತಿರೋ ಅಥವಾ ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅಂತ ತಿಳ್ಕೊಂಡು ಮಾಡ್ತಿರೋ? ನದಿ ದಡದಲ್ಲಿ
ಸಂಧ್ಯಾ ವಂದನೆ ಮಾಡುತ್ತಾ ಕುಳಿತಿದ್ದ ಅನಿಲ ಹಾಗೂ ಅಭಿಯನ್ನೇ ಆಸಕ್ತಿಯಿಂದ ನೋಡುತ್ತಾ ಕುಳಿತಿದ್ದಳು ಅಂಜು. ಅವರಿಬ್ಬರು ಏಕಾಗ್ರ ಚಿತ್ತದಿಂದ ಸಂಧ್ಯಾ ವಂದನೆ ಮಾಡುವುದನ್ನು ಕಂಡು ಅಚ್ಚರಿಗೊಂಡಿದ್ದಳು. ಅಭಿ, ನೀನು ಇಲ್ಲಿಗೆ ಬಂದಮೇಲೆ ತುಂಬ ಬದಲಾಗಿದೆಯಾ ಕಣೋ. ಬರೀ ಡ್ರೆಸ್ ಕೋಡ್ ಮಾತ್ರ ಚೇಂಜ್ ಆಗಿದೆ ಅಂತ ಅಂದ್ಕೊಂಡೆ. ಆಚಾರ ವಿಚಾರ ಆಹಾರ ವಿಹಾರ ಎಲ್ಲ ಬದಲಾಗಿದೆ. ಮೋಸ್ಟ್ಲಿ ನೀನು ಉಪನಯನ ಆದಮೇಲೆ ನೀನು ಈಗಲೇ ಹೀಗೆಲ್ಲ ಮಾಡ್ತಾ ಇರೋದು ಇದನ್ನು ಅಂತ ಅನಿಸುತ್ತೆ ಅಲ್ವಾ ಎಂದಳು ನಗುತ್ತಾ. ಆದರೂ ವಿದೇಶದಲ್ಲಿದ್ದು ಉಪನಯನ ಮಾಡಿದಾರಲ್ಲ, ಅದೇ ಆಶ್ಚರ್ಯ ನನಗೆ. ಸುಮಾರಾಗಿ ವಿದೇಶದಲ್ಲಿರೋರು ಎಲ್ಲ ಆಚಾರ ವಿಚಾರನ ಬಿಟ್ಟುಬಿಡ್ತಾರೆ ಅಂದ್ಕೊಂಡಿದ್ದೆ. ಮನಸ್ಸಿಗೆ ಅನ್ನಿಸಿದ್ದನ್ನು ಹೇಳಿದ ಅನಿಲ. ಓ, ನೀವು ಹೇಳೋದು ಕೇಳಿದ್ರೆ ಏನೋ ಇಂಡಿಯಾದಲ್ಲಿರೋರೆಲ್ಲ ಮಹಾ ಆಚಾರವಂತರಾಗೇ ಇದ್ದಾರೇನೋ ಅಂದ್ಕೊಳ್ಬೇಕು. ಅನಿಲ್ನೊಡನೆ ಜಗಳವಾಡಲು ಯಾವಾಗಲೂ ಸಿದ್ಧ ಅಂಜಲಿ. ಅಭಿ ಇವರ ಮಾತುಕತೆಗೆ ಪ್ರೇಕ್ಷಕ ಮಾತ್ರ. ಹಾಗಲ್ಲ ಕಣ್ರಿ, ನನ್ನ ಮಾತಿನ ಅರ್ಥ ಎಂದವನ ಮಾತು ಕತ್ತರಿಸಿ, ವಿದೇಶದಲ್ಲಿದ್ದವ್ರು ಮಾತು ಬಿಡ್ರಿ, ನೀವು ಇಲ್ಲೇ ಇರೋರಲ್ವಾ, ತ್ರಿಕಾಲ ಸಂಧ್ಯಾ ವಂದನೆ ಮಾಡೋರು. ನೀವೇನು ಬರೀ ಮೂಗು ಹಿಡಿದು ಕೂತ್ಕೋತಿರೋ ಅಥವಾ ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅಂತ ತಿಳ್ಕೊಂಡು ಮಾಡ್ತಿರೋ ಸವಾಲು ಹಾಕಿದಳು. ರೀ, ನಾನು ಘನಪಾಠಿಗಳ ಶಿಷ್ಯ ಕಣ್ರಿ, ಅರ್ಥ ತಿಳಿಸದೆ ಅವ್ರು ಒಂದು ಪಾಠ ಕೂಡ ಹೇಳ್ಕೊಟ್ಟಿಲ್ಲ ಎಂದ ಹೆಮ್ಮೆಯಿಂದ. ಹಾಗಾದರೆ ಹೇಳಿ ನೋಡೋಣ. ಸಂಧ್ಯಾ ವಂದನೆ ಮಾಡುವಾಗ 3 ಹೊತ್ತಿನಲ್ಲಿ ಬೇರೆ ಬೇರೆ ದೇವತೆಗಳ ಉಪಾಸನೆ ಮಾಡ್ತಾರೆ ತಾನೇ? ಯಾವ ಹೊತ್ತಲ್ಲಿ ಯಾವ ದೇವರು ಹೇಳಿ ನೋಡೋಣ ಎಂದಳು. ಅವಳ ಪ್ರಶ್ನೆಗೆ ಅಚ್ಚರಿಯಿಂದ ಬಾಯಿ ತೆರೆದು ನಿಂತ ಅನಿಲ. ಪರವಾಗಿಲ್ಲ ಕಣ್ರಿ, ನೀವು ಇದನ್ನೆಲ್ಲ ಹೆಂಗೆ ತಿಳ್ಕೊಂಡ್ರಿ ನೀವು ಎಂದು ಕೇಳಿದ. ಅದನ್ನು ಆಮೇಲೆ ಹೇಳ್ತೀನಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಎಂದಳು ಹುಬ್ಬು ಕುಣಿಸುತ್ತಾ. ಕೇಳಿ. ಪ್ರಾತಃ ಕಾಲದಲ್ಲಿ ಗಾಯತ್ರಿ ದೇವಿ, ಮಧ್ಯಾಹ್ನ ಸಾವಿತ್ರಿ ದೇವಿ ಮತ್ತು ಸಂಜೆ ಸರಸ್ವತಿ ದೇವಿ ಅನಿಲ ಹೇಳಿದ. ಪರವಾಗಿಲ್ಲ. ಸಂಧ್ಯಾ ವಂದನೆನ ಯಾಕೆ ಮಾಡ್ತಾರೆ ಹೇಳಿ ನೋಡೋಣ ಅಂಜಲಿ ಮತ್ತೆ ಕೇಳಿದಾಗ ಅನಿಲ ಅವಳ ಎದುರಿಗೆ ಕೈಕಟ್ಟಿ ನಿಂತ. ನಿಮಗೆ ಯಾಕೆ ಇದರಲ್ಲಿ ಇಷ್ಟೊಂದು ಆಸಕ್ತಿ? ಮೊದಲು ಅದನ್ನು ಹೇಳಿ ಎಂದ. ಮೊದಲು ಪ್ರಶ್ನೆ ಕೇಳಿದ್ದು ನಾನು, ನೀವು ನನಗೆ ಉತ್ತರ ಕೊಡಿ ಅಂಜಲಿ ಪಟ್ಟು ಹಿಡಿದಳು. ದೀರ್ಘ ಉಸಿರು ತೆಗೆದುಕೊಂಡ ಅನಿಲ. ಸಂಧ್ಯಾ ವಂದನೆ ಪ್ರತಿದಿನ ಮಾಡೋದ್ರಿಂದ ಜೀವನದಲ್ಲಿ ಶಿಸ್ತು ಮೂಡುತ್ತೆ, ದೇಹ ಶುದ್ಧಿಯಾಗುತ್ತೆ, ಆಲಸ್ಯ ಪರಿಹಾರ ಆಗುತ್ತೆ, ಮನಸ್ಸು ನಿರ್ಮಲವಾಗುತ್ತೆ, ಆರೋಗ್ಯಯುತವಾಗಿದ್ದರೆ ಆಯುಷ್ಯ ಕೂಡ ವೃದ್ಧಿಯಾಗುತ್ತೆ. ಅಷ್ಟೇ ಅಲ್ಲ, ಇದರ ಹಿಂದೆ ಒಂದು ವಿಜ್ಞಾನ ಕೂಡ ಇದೆ. ಮನುಷ್ಯನ ದೇಹದಲ್ಲಿ 72,000 ಪ್ರಧಾನ ನಾಡಿಗಳಿವೆ. ಗಾಯತ್ರಿ ಜಪ ಅಥವಾ ದೇವರ ಧ್ಯಾನದಿಂದ ಹೊರಹೊಮ್ಮೋ ತರಂಗಗಳ ತೇಜಸ್ಸು ಆ ನಾಡಿಗಳನ್ನು ಜಾಗೃತಗೊಳಿಸುತ್ತೆ. ಅದರಿಂದ ಸುಗಮ ರಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತೆ. ಹೋಲ್ಡ್ ಆನ್ ಎಂದವಳೆ ಅನಿಲ್ನ ತುಸು ಹತ್ತಿರಕ್ಕೆ ಬಂದಿದ್ದಳು ಅಂಜು. ನನಗೆ ನಿಮ್ಮ ಹೆಲ್ಪ್ ಬೇಕು. ಹೆಲ್ಪಾ? ಏನು, ನೀವು ಸಂಧ್ಯಾ ವಂದನೆ ಮಾಡಬೇಕು ಅಂತ ಇದ್ದೀರಾ ಹೇಗೆ? ಅದೆಲ್ಲ ಇಲ್ಲಾಗಲ್ಲಪ್ಪ, ಇಲ್ಲಿ ಜನ ಅದನ್ನೆಲ್ಲ ಒಪ್ಪಲ್ಲ ಎಂದ ಅನಿಲ ಇಲ್ಲದ ಗಾಬರಿ ನಟಿಸುತ್ತಾ. ಅಯ್ಯೋ ಅದಲ್ಲ ರೀ, ನನ್ನ PhD ಸಬ್ಜೆಕ್ಟು ಸಂಧ್ಯಾ ವಂದನೆ ಹಾಗೂ ಬ್ರಹ್ಮಚರ್ಯ ಅಂತ. ಅದಕ್ಕೆ ಪರಬಂಧ ರೆಡಿ ಮಾಡಬೇಕು. ಪರಬಂಧ ಅಲ್ಲ ರೀ, ಪ್ರಬಂಧ ಅನಿಲ ತಿದ್ದಿದ. ಮಾಡೋಣ ಬಿಡಿ ಹಗುರವಾಗಿ ಹೇಳಿದ. ಅನಿಲ್, ನನಗೆ ಜಾಸ್ತಿ ಟೈಮ್ ಇಲ್ಲ. ಇನ್ನು 3 ತಿಂಗಳಿಗೆ ನಾನು ಹೊರಟು ಹೋಗ್ತೀನಿ. ಅಷ್ಟರಲ್ಲಿ ನನಗೆ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀರಾ ಪ್ಲೀಸ್ ಕೋರಿಕೊಂಡಳು. ಓಹೋ ಖಂಡಿತ ರೀ, ನಿಮಗೆ ಬೇಕಾಗಿರೋ ಬುಕ್ಸು ಇನ್ಫಾರ್ಮೇಷನು ಎಲ್ಲ ಕೊಡ್ತೀನಿ, ಡೋಂಟ್ ವರಿ ಎಂದ ಅನಿಲ. ಸುಂದರ ಸ್ನೇಹ ಇಬ್ಬರ ನಡುವಿನ ಅಂತರವನ್ನು ಕಡಿಮೆ ಮಾಡಿತ್ತು. ಜಗನ್ನಾಥ ಅಜ್ಜಯ್ಯ ನರಳಿದರು. ಯಾಕಪ್ಪ, ಏನಾಗ್ತಿದೆ, ಏನು ಬೇಕು? ಅವರ ತಲೆಯ ಪಕ್ಕದಲ್ಲೇ ಕುಳಿತಿದ್ದ ಜಗನ್ನಾಥ ನಿಧಾನವಾಗಿ ಅವರ ತಲೆ ಸವರುತ್ತಾ ಕೇಳಿದರು. ಜಾನು ತದಲುತ್ತಾ ಸಣ್ಣ ದನಿಯಲ್ಲಿ ಹೇಳಿದರು. ಜಗನ್ನಾಥ್ ಅವರಿಗೆ ಸರಿಯಾಗಿ ಕೇಳಿಸಲಿಲ್ಲ. ಏನು ಹೇಳ್ತಾ ಇದ್ದೀರಪ್ಪ? ತಮ್ಮ ಕಿವಿಯನ್ನು ಬಾಯಿಯ ಹತ್ತಿರ ತಂದರು. ಜಾನುನ ಕರ್ಸು ಎಂದರು. ಜಾನುನಾ? ಅಚ್ಚರಿ ಸಂತಸದಿಂದ ಮತ್ತೊಮ್ಮೆ ಕೇಳಿದರು ಜಗನ್ನಾಥ. ಎನ್ನುತ್ತಾ ತಲೆ ಅಲಗಿಸಿದರು ಶ್ರೀನಿವಾಸಾಚಾರ್ಯರು. ಈಗಲೇ ಕರೆಸ್ತೀನಿ ಗಡಿಬಿಡಿಯಿಂದ ಹೊರಟವರನ್ನು ತಡೆದರು ಭಾಮ. ರೀ, ಈಗ ಮಧ್ಯರಾತ್ರಿ ಆಗಿದೆ, ಬೆಳಕು ಹರಿಲಿ, ಆಮೇಲೆ ಹೋಗಿ ಕರ್ಕೊಂಡು ಬನ್ನಿ. ಮಡದಿಯ ಮಾತು ಕೇಳಿ ಅಪ್ಪನ ಕಡೆ ನೋಡಿದರು. ಹಾಗೆ ಮಾಡು ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿದರು ಆಚಾರ್ಯರು. ವರುಷಗಳ ಮೇಲೆ ಮನೆ ಮಗಳು ಮನೆಗೆ ಬರುವ ಖುಷಿಯಲ್ಲಿ
ಹಿಂದಿನ ಒಡನಾಟ ಎಲ್ಲ ನೆನೆಯುತ್ತಾ ಕುಳಿತರು ಜಗನ್ನಾಥ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ನಮ್ಮ ರಮ್ಯ ಕಥಾಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.